ನಮಸ್ತೆ ಸರ್. ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಮತ್ತೆ ಯಾರು ಇಷ್ಟ ಇಲ್ಲ ನಿಮಗೆ? ಎಲ್ಲರೂ ಇಷ್ಟ. ಅಶ್ವಿನಿ ಗೌಡ ಇಷ್ಟ ಇಲ್ಲ. ಅವ್ರದ್ದು ತುಂಬಾ ಡಾಮಿನೇಟಿಂಗ್, ಎಲ್ರಿಗೂ ತುಂಬಾ ಮ್ಯಾನಿಪುಲೇಟ್ ಮಾಡ್ತಾರೆ, ಅದಕ್ಕೋಸ್ಕರ. ಹಾ, ಇನ್ನ ನಿನ್ನೆ ಎಪಿಸೋಡ್ ನೋಡಿದ್ರಾ? ನೆನ್ನೆ ಎಪಿಸೋಡ್ಸ್ ಫುಲ್ ನೋಡಿಲ್ಲ, ವೀಕೆಂಡ್ ಎಪಿಸೋಡ್ ಸ್ವಲ್ಪ ನೋಡಿದ್ವಿ. ಕಿಚ್ಚ ಸುದೀಪ್ ಹೇಗೆ ನಡೆಸ್ಕೊಟ್ರು ನಿನ್ನೆ? ಚೆನ್ನಾಗಿ ಇವಾಗ ನಡೆಸ್ತಾ ಇದಾರೆ. ಬಟ್ ಈ ಸೋಷಿಯಲ್ ಮೀಡಿಯಾ ಆಕ್ಟಿವಿಟೀಸ್ ಇದ್ರಲ್ಲೆಲ್ಲ ಟ್ರೋಲ್ ಆಗ್ತಿರೋದೆಲ್ಲ ಅವ್ರು ತಗೊಂಡ್ ಬರ್ತಿದ್ದಾರೆ ಸ್ಟೇಜ್ ಅಲ್ಲಿ. ಅವ್ರಿಗೆಲ್ಲರಿಗೂ ಕ್ಲಾಸ್ ತಗೋತಿದ್ದಾರೆ ಚೆನ್ನಾಗಿ. ಬಟ್ ಯಾವ್ದು ಎಂಟರ್ಟೈನ್ಮೆಂಟ್ ಅಂತೂ ಏನು ಸಿಗ್ತಾ ಇಲ್ಲ ವ್ಯೂವರ್ಸ್ಗೆ. ಬರೀ ಅವ್ರಿಗೆ ಏನ್ ಮಿಸ್ಟೇಕ್ಸ್ ಮಾಡ್ತಾರೆ, ಬರೀ ಅದನ್ನ ತೋರ್ಸೋದೇ ಆಗಿದೆ. ನಿನ್ನೆ ಜಾಹ್ನವಿ ಮತ್ತೆ ಅಶ್ವಿನಿ ಅವರಿಗೆ ಕ್ಲಾಸ್ ತಗೊಂಡ್ರು, ಹೇಗಿತ್ತು? ಚೆನ್ನಾಗಿತ್ತು. ಡ್ರೆಸ್ಸಿಂಗ್ ರೂಮ್ ಹೋಗಿ ಮೈಕ್ ಬಿಚ್ಚಿಟ್ಟು ಮಾತಾಡ್ತಾರೆ. ಹೌದೌದು, ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ಎಲ್ರಿಗೂ ಇಷ್ಟ ಆಯ್ತು. ಅವ್ರ ಮಿಸ್ಟೇಕ್ಸ್ ನ ಎತ್ತಿ ತೋರಿಸ್ತಾ ಇದ್ದಾರೆ. ಅವ್ರದ್ರಿಂದ ಒಳ್ಳೇದನ್ನ ತಿಳ್ಕೊಂಡು ಚೇಂಜ್ ಆದ್ರೆ ಒಳ್ಳೇದು. ಹಾ, ಮತ್ತೆ ಇನ್ನು ರಿಷಾ ಗೌಡ ಮತ್ತೆ ರಾಶಿಕಾಗೂ ಕ್ಲಾಸ್ ತಗೊಂಡ್ರು ಬಿಗ್ ಬಾಸ್. ಅವ್ರು ಸ್ವಲ್ಪ ಓವರ್ ಆಗಿ ಅವ್ರನ್ನ ಅವ್ರು ಪ್ರೊಜೆಕ್ಟ್ ಮಾಡ್ಕೋತಾ ಇದ್ದಾರೆ ತುಂಬಾ. ಬಿಗ್ ಬಾಸ್ ಅಂದ್ರೆ ಕಲರ್ಸ್ ನ ಸ್ವಲ್ಪ ಬ್ಯಾಡ್ ಆಗಿ ಬರೋ ತರ ಅವ್ರು ಮಾತಾಡೋ ಇದ್ರಲ್ಲಿ ಕಂಟೆಂಟ್ ಅಲ್ಲಿ ಸ್ವಲ್ಪ ಆತರ ಅನಿಸ್ತಾ ಇದೆ. ಬಟ್ ಕಲರ್ಸ್ ಕನ್ನಡ ಆತರ ಇಲ್ಲ ಅಂತ ಎಲ್ರಿಗೂ ಗೊತ್ತಿದೆ. ಜಾಹ್ನವಿ ಹೇಳಿದ್ರು ಕಲರ್ಸ್ ಕನ್ನಡದವ್ರನ್ನ ಮೇಲೆತ್ತಾರೆ, ನಮ್ಮನ್ನೆಲ್ಲ ಎತ್ತಲ್ಲ ಅಂತ ಹೇಳ್ತಾ ಇದ್ರು. ಎಲ್ಲ ಆತರ ಎಲ್ಲ ಏನಿಲ್ಲ. ಹೊರಗಡೆ ಯಾರು ವ್ಯೂವರ್ಸ್ ಎಲ್ಲ ಯಾರಿಗ್ ಸಪೋರ್ಟ್ ಮಾಡ್ತಾರೆ ಅದೇ ಮೇನ್ ಮುಖ್ಯ ಆಗುತ್ತೆ ಅಷ್ಟೇ. ಹೌದು. ನಿನ್ನೆ ಮತ್ತೆ ರಕ್ಷಿತಾ ಮತ್ತೆ ಗಿಲ್ಲಿಗೂ ಕ್ಲಾಸ್ ತಗೊಂಡ್ರು ಸುದೀಪ್ ಸರ್. ಗಿಲ್ಲಿ ಸ್ವಲ್ಪ ಕೆಲವೊಂದು ಟೈಮ್ ಅಲ್ಲಿ ಅವ್ರು ತುಂಬಾ ಅಳತೆ ಮೀರಿ ಆ ತರ ನಡ್ಕೊಳ್ಳೋದ್ರಿಂದ ಅನ್ಸುತ್ತೆ. ಬಟ್ ಅವ್ರು ವ್ಯಕ್ತಿತ್ವನೇ ಆಗಿರೋದ್ರಿಂದ ಕೆಲವ್ರಿಗೆ ಇಷ್ಟ ಆಗಲ್ಲ. ಆ ಹಳ್ಳಿಯಿಂದ ಬಂದವರು ಆ ತರ ಎಲ್ರಿಗೂ ಇಷ್ಟ ಆಗ್ಬೇಕಲ್ಲ ಸರ್. ಇವರೆಲ್ಲ ಮೆಟ್ರೋ ಸಿಟಿಯಲ್ಲಿ ಹುಟ್ಟು ಬೆಳೆದವರು, ಹಂಗಾಗಿ ಅವ್ರಿಗೂ ನಡವಳಿಕೆಗಳು ಸ್ವಲ್ಪ ಕೆಲವ್ರಿಗೆ ಇಷ್ಟ ಆಗದೆ ಇರ್ಬೋದು. ಬಟ್ ನಮ್ಗೆಲ್ಲ ಇಷ್ಟ ಆಗುತ್ತೆ. ಅಶ್ವಿನಿ ಗೌಡ ಅವ್ರು ಹೇಗೆ ಆಡ್ತಾ ಇದ್ದಾರೆ? ಚೆನ್ನಾಗಿ, ಇತ್ತೀಚೆಗೆ ಸ್ವಲ್ಪ ಪರವಾಗಿಲ್ಲ. ಅವ್ರನ್ನ ಚೇಂಜ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ರಕ್ಷಿತಾ ಶೆಟ್ಟಿ ಅವರು ಅವ್ರಿಗೆ ಪಾಪ ಯಾರು ಹೆಂಗೆ ಹೇಳ್ತಾರ ಹಂಗ್ ನಡ್ಕೊಂಡು ಹೋಗ್ತಿದ್ದಾರೆ. ಅವ್ರಿಗೆ ಡಿಸಿಷನ್ ತಗೊಳಕ್ಕೆ ಡಿಸಿಷನ್ ಮೇಕಿಂಗ್ ಇಲ್ಲ. ಅವರು ಯಾರು ಹೆಂಗೆ ಹೇಳ್ತಾರೆ ಎಲ್ರು ಪಾಪ ಅವ್ರನ್ನ ಯೂಸ್ ಮಾಡ್ಕೋತಾ ಇದ್ದಾರೆ. ನನ್ಗನ್ಸ್ದಂಗೆ ಅವ್ರನ್ನ ಯೂಸ್ ಮಾಡ್ಕೊಂಡು ಅವ್ರು ಪ್ರೊಜೆಕ್ಟ್ ಮಾಡ್ಕೋತಾ ಇದ್ದಾರೆ ರಕ್ಷಿತಾ ಅವ್ರ ಮೂಲಕ ಅಂತ ಅನ್ಸುತ್ತೆ. ಅವರು ಸ್ವಲ್ಪ ಡಮ್ಮಿ ಅನ್ಸುತ್ತೆ. ಏನು ಯಾವ್ದ್ರಲ್ಲೂ ಆಕ್ಟಿವಿಟೀಸ್ ಅಲ್ಲೂ ಕಾಣಿಸ್ಕೊಳ್ಳಲ್ಲ, ಎಂಟರ್ಟೈನ್ಮೆಂಟ್ ಇಲ್ಲ, ಏನಿಲ್ಲ. ಯಾವ್ದ್ರಲ್ಲೂ ಅವರು ಅನಿಸ್ತಾ ಇಲ್ಲ ನಮ್ಗೆ. ಹಾ, ಇತ್ತೀಚೆಗೆ ಅನಿಸ್ತಾ ಇದೆ. ಇಷ್ಟು ದಿನ ಮಲ್ಲಮ್ಮ ಅವ್ರು ಇರೋವರೆಗೂ ಅವ್ರ ಜೊತೆ ಇದ್ರು, ಅವ್ರ ಜೊತೆ ಮಾತುಕತೆ ಆಡ್ಕೊಂಡು. ಬಟ್ ಇವಾಗ ಸ್ವಲ್ಪ ಇನ್ವಾಲ್ವ್ ಆಗಕ್ಕೆ ಟ್ರೈ ಮಾಡ್ತಿದ್ದಾರೆ. ಬಟ್ ಅವ್ರ ಕಡೆಯಿಂದ ಆಗ್ತಾ ಇಲ್ಲ 100%. ಗಿಲ್ಲಿ ಮತ್ತೆ ಕಾವ್ಯ ಹೇಗೆ ಆಡ್ತಾ ಇದ್ದಾರೆ? ಚೆನ್ನಾಗಿ ಆಡ್ತಾ ಇದ್ದಾರೆ. ಬಟ್ ಅವರು ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಇನ್ನು ಕೆಲವು ಹೇಳ್ತಾರೆ ಗಿಲ್ಲಿ ಕಾವ್ಯ ಹಿಂದೆ ಕಾವು ಅಂತ ಹೋಗ್ತಿರೋದು ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಯೂಶಲ್ ಆಗಿ ಎಲ್ಲಾ ಕಡೆನೂ ಸುಮ್ನೆ ಕಾಲ್ ಹೇಳ್ಕೊಂಡು ರೇಗ್ಸೋದೆಲ್ಲ ಇದ್ದೇ ಇರುತ್ತೆ. ಹೊರಗಡೆನೂ ಇರುತ್ತೆ. ಹೊರಗಡೆ ಇವನ್ ಟಿವಿನಲ್ಲಿ ಟೆಲಿಕಾಸ್ಟ್ ಆಗ್ತಾ ಇರೋದಕ್ಕೆ ಅಥವಾ ನಾವು ಸೇಫ್ ಆಗಿ ಆಡ್ತಿದ್ದಾರೆ, ಹಂಗಾಡ್ತಾರೆ ಹಿಂಗಾಡ್ತಾರೆ ಅಂತ ಕೆಲವರು ಅಲ್ಲೇ ಒಳಗಡೆ ಇರೋರೇ ಮಾತಾಡ್ತಿದ್ದಾರೆ. ಬಟ್ ನಮ್ಗೇನ್ ಆತರ ಎಲ್ಲ ಅನ್ಸಲ್ಲ. ಈ ವಾರ ಯಾರು ಹೆಲ್ಮೆಟ್ ಆಗ್ಬೋದು? ಎಲಿಮಿನೇಟ್ ಮೇ ಬಿ ಧ್ರುವಂತ ಆಗ್ಬೋದಾ ಅಂತ. ಆಗ್ಬೇಕು. ನಿಮ್ಗೆ ಯಾರು ಆಗ್ಬೇಕು? ಧ್ರುವಂತ್. ನಂಗೆ ಇಷ್ಟ ಇಲ್ಲ ಅವರು. ಚೆನ್ನಾಗಿ ಆಡ್ತಾ ಇಲ್ಲ. ಯಾಕೆ ಇಷ್ಟ ಇಲ್ಲ? ಒಂಥರ ಸೈಕೋ ತರ ಆಡ್ತಾರೆ. ನಂಗೆ ಇಷ್ಟನೇ ಇಲ್ಲ ಅವರು. ಸುಮ್ನೆ ಕಿರ್ಚಾಡೋದು, ಅವ್ರ ಆಟಿಟ್ಯೂಡ್ ಇಷ್ಟ ಇಲ್ಲ. ರಕ್ಷಿತಾ ಹೇಗೆ ಆಡ್ತಾರೆ ಮೇಡಮ್ ನಿಮಗೆ? ರಕ್ಷಿತಾ ತುಂಬಾ ಚೆನ್ನಾಗಿ ಆಡ್ತಾರೆ. ಚೆನ್ನಾಗಿ ಆಡ್ತಿದ್ದಾರೆ. ಪಾಪ ಅವ್ರಿಗೆ ಕೆಲವೊಂದು ಟೈಮ್ ಅಲ್ಲಿ ಯಾವಾಗ ಹೆಂಗೆ ರಿಯಾಕ್ಟ್ ಮಾಡ್ಬೇಕು ಅಂತ ಪಾಪ ಅವ್ರ ಹುಡುಗಿ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಚೆನ್ನಾಗಿ ಆಡ್ತಾ ಇದ್ದಾರೆ. ನೀನ್ ಮಾತಾಡಿ ಮೇಡಮ್. ಟಾಪ್ 5 ಯಾರು ಬರ್ಬೋದು? ಗಿಲ್ಲಿ ಗೌಡ, ಗಿಲ್ಲಿ ಟಾಪ್ 5 ಅಲ್ಲ, ಗಿಲ್ಲಿ 5 ಮೆಂಬರ್ಸ್ ಯಾರು? ಟಾಪ್ 5 ಅಲ್ಲ ಅಂದ್ರೆ ಟಾಪ್ 5 ಅಂದ್ರೆ ಫೈನಲ್ಗೆ ಯಾರು ಬರ್ತಾರೆ ಅಂತ. ಗಿಲ್ಲಿ ನಟ ಅಶ್ವಿನಿ ಗೌಡ, ಕಾವ್ಯ, ರಘು. ಈಗ ಎರಡನೇ ಸತಿ ಕ್ಯಾಪ್ಟನ್ ಆದ್ರು ರಘು, ಅವ್ರು ಹೇಗೆ ಅನಿಸ್ತು? ಚೆನ್ನಾಗಿ ಮಾಡ್ತಾರೆ.
ಚೆನ್ನಾಗಿ ಆಡ್ತಾರ. ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಬಂದ್ರು ಪರವಾಗಿಲ್ಲ, ಓಕೆ ಆಡ್ತಿದ್ದಾರೆ.